ಕಾಂಗ್ರೆಸ್ ಅಹಿಂದ ಸಚಿವರಿಂದ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್. ಕಾಂಗ್ರೆಸ್ ಅಹಿಂದ ಸಚಿವರಿಂದ ಮತ್ತೆ ಒಗ್ಗಟ್ಟು ಪ್ರದರ್ಶನ. ಸಚಿವ ಮುನಿಯಪ್ಪ ನಿವಾಸದಲ್ಲಿ ನಡೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್. ಕಾಂಗ್ರೆಸ್ನ ಅಹಿಂದ ಸಚಿವರಿಂದ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್. ಕಾಂಗ್ರೆಸ್ ಅಹಿಂದ ಸಚಿವರಿಂದ ಮತ್ತೆ ಒಗ್ಗಟ್ಟು ಪ್ರದರ್ಶನಗೊಂಡಿದೆ. ಸಚಿವ ಮುನಿಯಪ್ಪ ಅವರ ನಿವಾಸದಲ್ಲಿ ನಡೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, ಸಚಿವ ಸತೀಶ್ ಜಾರಕಿಹೊಳಿ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದರು. ಕುತೂಹಲದ ಕೇಂದ್ರ ಬಿಂದುವಾದ ಅಹಿಂದ ಸಚಿವರ ಸಭೆ. ಅಹಿಂದ ಸಚಿವರ ಸಭೆಯಲ್ಲಿ ಮತ್ತಷ್ಟು ನಾಯಕರು ಭಾಗಿ. ಬಿಎಲ್ ಶಂಕರ್, ಎಂಸಿ ವೇಣುಗೋಪಾಲ್, ಬಿಎನ್ ಚಂದ್ರಪ್ಪ, ಬಿಜೆಪಿಯ ಮುದ್ದಹನುಮೇಗೌಡ ಸಹ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ. ಯಾವೆಲ್ಲ ನಾಯಕರು ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಬಹಳ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಅಹಿಂದ ಸಚಿವರ ಈ ಸಭೆ. ಅಹಿಂದ ಸಚಿವರ ಸಭೆಯಲ್ಲಿ ಭಾಗಿಯಾದಂತಹ ನಾಯಕರು ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, ಸಚಿವ ಸತೀಶ್ ಜಾರಕಿಹೊಳಿ, ಬಿಎಲ್ ಶಂಕರ್, ಎಂಸಿ ವೇಣುಗೋಪಾಲ್, ಬಿಎನ್ ಚಂದ್ರಪ್ಪ, ಜೊತೆಗೆ ಬಿಜೆಪಿಯ ಮುದ್ದಹನುಮೇಗೌಡ ಸಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟಾರೆ ಅಹಿಂದ ಸಚಿವರಿಂದ ಮತ್ತೆ ಒಗ್ಗಟ್ಟು ಪ್ರದರ್ಶನಗೊಂಡಿದೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅನ್ನೋ ಮೆಸೇಜ್ ಅನ್ನ ಈ ಮೂಲಕ ಕೊಟ್ಟಿದ್ದಾರೆ ನಾಯಕರು. ಸಚಿವ ಮುನಿಯಪ್ಪ ನಿವಾಸದಲ್ಲಿ ನಡೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ಈ ಮೀಟಿಂಗ್ ಹೆಸರಲ್ಲಿ ಅಹಿಂದ ಸಚಿವರಿಂದ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ನಡೀತಾ. ಹಾಗಾದ್ರೆ ಒಂದು ಒಗ್ಗಟ್ಟು ಪ್ರದರ್ಶನ, ಆ ಕುರಿತಂತೆ ಒಂದು ಮೆಸೇಜ್ ಅನ್ನ ಕೊಟ್ಟರು, ಬಲವಾದ ಮೆಸೇಜ್. ನಾವೆಲ್ಲ ಕಾಂಗ್ರೆಸ್ನ ಅಹಿಂದ ಸಚಿವರು ಒಗ್ಗಟ್ಟಾಗಿದ್ದೀವಿ ಅನ್ನೋ ಮೆಸೇಜ್. ಅದರ ಜೊತೆಗೆ ಬಹಳ ದೊಡ್ಡ ಕುತೂಹಲಕ್ಕೂ ಕೂಡ ಕಾರಣವಾಯಿತು ಸಚಿವರ ಈ ಸಭೆ. ಅಹಿಂದ ಸಚಿವರ ಸಭೆಯಲ್ಲಿ ಭಾಗಿಯಾದಂತಹ ನಾಯಕರು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, ಸಚಿವ ಸತೀಶ್ ಜಾರಕಿಹೊಳಿ ಭಾಗಿಯಾಗಿದ್ದರು. ಒಲು ವಿದ್ಯಾ ಸಮುದಾಯಗಳನ್ನು ಗುರುತಿಸಬೇಕು, ಅವ್ರು ಕೊಡಬೇಕು. ಮತ್ತು ಹೆಚ್ಚು ಯಾರು ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಯಾರ್ದು ಅವಶ್ಯಕತೆ ಇದೆ ಅವ್ರನ್ನ ಕೂಡ ಗುರುತಿಸ್ಬೇಕಂತ ಆಸೆ ಇದೆ. ನೋಡೋಣ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ನಮ್ಮ ಮುಖಂಡರು, ಕಾದು ನೋಡೋಣ. ಸರ್, ನೀವು ಮಾದೇವಪ್ಪನವರು ಮತ್ತೆ ಮುನಿಯಪ್ಪ ಸರ್ ಎಲ್ಲರೂ ಮೀಟಿಂಗ್ ಸೇರಿದಾಗ ತಿಂಡಿ ಮಾಡಿದಾಗ ಏನಾರ ಒಂದು ಸುದ್ದಿ ಆಗತ್ತೆ. ಈ ಬಾರಿ ಏನು ಸುದ್ದಿ ಇಲ್ಲ, ಕೋಲಾರ ತಿಂಡಿ ಅಷ್ಟೇ ಅದು. ಕೋಲಾರ ತಿಂಡಿಗೆ ಸೀಮಿತ ಅಷ್ಟೇ. ಸೊ ಆದಷ್ಟು ಬೇಗ ಕ್ಯಾಂಡಿಡೇಟ್ಗಳನ್ನು ಘೋಷಣೆ ಮಾಡಬೇಕು ಅನ್ನೋದು ಎಲ್ಲರದು ಅಭಿಪ್ರಾಯ. ಇಂದು ಕೂಡ ಚರ್ಚೆ ಮಾಡಿದ್ವಿ, ಇವತ್ತು ಕೂಡ ಅದು ಚರ್ಚೆ ಆಗಿದೆ. ಬ್ರೇಕ್ಫಾಸ್ಟ್ ಬರ್ತೀವಿ ಅಂತ ಹೇಳಿದ್ರು. ಒಂದೊಂದು ಸಾರಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸೇರ್ತೀವಿ. ಹಾಗೆ ಇವತ್ತು ಇಲ್ಲಿ ಬರ್ತೀವಿ ಅಂದರು, ಅವ್ರನ್ನೆಲ್ಲ ಸ್ವಾಗತ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾಡೋದ್ರ ಜೊತೆಗೆ ರಾಜಕೀಯವಾಗಿ ಕೂಡ ಮುಂಬರುವ ಲೋಕಸಭಾ ಚುನಾವಣೆಗೆ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕು, ಆದಷ್ಟು ಬೇಗ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕಣಕ್ಕಿಳಿಸ್ಬೇಕು, ಮತ್ತು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಸರ್ಕಾರ ನಮ್ಮದಿದೆ, ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ. ನಾವು 28ಕ್ಕೆ 28 ಗೆಲ್ಲುವಂಥ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡಿ ಬ್ರೇಕ್ಫಾಸ್ಟ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಅಹಿಂದ ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ, ಇದು ಕೇವಲ ಬ್ರೇಕ್ಫಾಸ್ಟಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಆ ಕಾರಣಕ್ಕೆ ಇದು ಬಹಳ ದೊಡ್ಡ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸೊ ಏನೆಲ್ಲ ಚರ್ಚೆಗಳಾಯಿತು, ಈ ಮೂಲಕ ಏನು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಈ ಒಂದು ಬೆಳವಣಿಗೆನ? ಶ್ವೇತಾ, ಯಾವ ಕಾರಣಕ್ಕಾಗಿ ಈ ಸಭೆ ಸೇರಿದ್ರು ಅನ್ನುವಂಥದ್ದು ಇನ್ನಷ್ಟೇ ಬಹಿರಂಗವಾಗಬೇಕಾಗಿದೆ. ಆದ್ರೆ ಈ ವಿಚಾರಗಳು ಚರ್ಚೆ ಆಗಿರಬಹುದು ಅನ್ನುವಂಥದ್ದನ್ನ ವಿಶ್ಲೇಷಣೆ ಮಾಡಬಹುದು. ಕಾರಣ ಈಗ ಏನು ಸಭೆ ಸೇರಿರುವಂತ ನಾಯಕರಿದ್ದಾರೆ, ಇವರೆಲ್ಲರ ಮೇಲೂ ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಡಗಳಿದಾವೆ. ಪರಮೇಶ್ವರ್ ಇರ್ಬೋದು, ಮಹದೇವಪ್ಪ ಇರ್ಬೋದು, ಸತೀಶ್ ಜಾರಕಿಹೊಳಿ, ಜೊತೆಗೆ ಮುನಿಯಪ್ಪ, ಇವರೆಲ್ಲರ ಮೇಲೂ ಕೂಡ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಾಯ ಹೈಕಮಾಂಡ್ ಕಡೆಯಿಂದ ಇದ್ದೇ ಇದೆ. ಆದ್ರೆ ಅವ್ರು ಯಾರು ಕೂಡ ಚುನಾವಣಾ ಸ್ಪರ್ಧೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ಬಹುಶಃ ಅದರಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವ ಸಲುವಾಗಿಯೂ ಕೂಡ ಚರ್ಚೆಗಳು ನಡೆದಿರಬಹುದು. ಇದರ ಜೊತೆಗೆ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಮೀಸಲು ಕ್ಷೇತ್ರಗಳಲ್ಲಿ ಹೆಚ್ಚಿನ ಹಿಡಿತವನ್ನ ಸಾಧಿಸುವಲ್ಲಿ ಕಾಂಗ್ರೆಸ್ ಸಕ್ಸಸ್ ಕಂಡಿತ್ತು. ಅದರಲ್ಲೂ ಎಸ್ಟಿ ಸಮುದಾಯದ 16 ಕ್ಷೇತ್ರಗಳ ಹತ್ತತ್ರ 14 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದಿತ್ತು ವಿಧಾನಸಭೆಯಲ್ಲಿ. ಈಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 28 ಕ್ಷೇತ್ರಗಳ ಪೈಕಿ 5 SC 2 ST ಕ್ಷೇತ್ರಗಳು ಕೂಡ
ಇರುವಂತದ್ದು. ಹಾಗಾಗಿ ಈ ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಏನಾದ್ರೂ ಸೋತ್ರೆ ಅದರ ಜವಾಬ್ದಾರಿ ಮತ್ತು ಅದರ ಹೊಣೆಗಾರಿಕೆಗಳು ಕೂಡ ಆ ಸಮುದಾಯದ ಸಚಿವರುಗಳ ಮೇಲೆಯೇ ಬರುತ್ತೆ. ಹಾಗಾಗಿ ಮೀಸಲು ಕ್ಷೇತ್ರಗಳಲ್ಲಿ ಯಾವ ತಂತ್ರಗಾರಿಕೆಯನ್ನ ಮಾಡಬೇಕಾಗಬಹುದು ಅನ್ನೋದ್ರ ಕುರಿತಾಗಿಯೂ ಕೂಡ ಚರ್ಚೆ ನಡೆದಿರಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಇದಾವೆ. ಇದರ ಜೊತೆಗೆ ಎಲ್ಲ ಸೀನಿಯರ್ ಲೀಡರ್ಸ್ ಗಳಿದ್ದಾರೆ, ಜೊತೆಗೆ ದಲಿತ ಸಮುದಾಯದ ಸಚಿವರುಗಳು ಸೇರಿರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ಬೇಡಿಕೆಗಳನ್ನ ಪ್ರಸ್ತಾಪಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದರ ಜೊತೆಗೆ ಈ ಹಿಂದೆಯೂ ಕೂಡ ದಲಿತ ಸಮುದಾಯಕ್ಕೆ, ಅದರಲ್ಲೂ SC ಮತ್ತು ST ಸಮುದಾಯಕ್ಕೆ DCM ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಅದು ಈ ಲೋಕಸಭೆ ಚುನಾವಣೆ ತನಕ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವ್ರಿಗೂ ಕೂಡ ಅರಿವಿದೆ. ಲೋಕಸಭಾ ಚುನಾವಣೆ ಆದ್ಮೇಲೆ ಏನಾದ್ರೂ ಇದನ್ನ ಮತ್ತೆ ಮುಂದುವರಿಸಬೇಕಾ ಬೇಡವಾ ಅನ್ನೋದ್ರ ಕುರಿತಾಗಿಯೂ ಕೂಡ ಚರ್ಚೆಗಳು ನಡೆದಿರಬಹುದು. ಇದರ ಹೊರತಾಗಿಯೂ ಕೂಡ ಯಾವ ವಿಚಾರಗಳು ಚರ್ಚೆ ಆಗಿದ್ದಾವೆ ಅನ್ನುವಂಥದ್ದು ಇನ್ನೂ ಬಹಿರಂಗಗೊಂಡಿಲ್ಲ. ಆದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ನೆಪದಲ್ಲಿ ಈ ಹಿಂದೆ ಮಹದೇವಪ್ಪ ನಿವಾಸದಲ್ಲಿ ಒಂದಷ್ಟು ದಲಿತ ಸಚಿವರು ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ರು. ಈಗ ಸತೀಶ್ ಜಾರಕಿಹೊಳಿ ಹಾದಿಯಾಗಿ ಮಹದೇವಪ್ಪ ಎಲ್ಲರೂ ಸೇರಿ ಮುನಿಯಪ್ಪ ಅವರ ಮನೆಯಲ್ಲಿ ಚರ್ಚೆ ನಡೆಸಿರುವಂತ ನೋಡಿದ್ರೆ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತಾಗಿ ಆ ಸಮುದಾಯದ ನಾಯಕರುಗಳ ಅಭಿಪ್ರಾಯವನ್ನು ಕ್ರೋಢೀಕರಿಸುವಂತ ನಿಟ್ಟಿನಲ್ಲೂ ಕೂಡ ಈ ಚರ್ಚೆಗಳು ನಡೆದಿರಬಹುದು. ಎಕ್ಸಾಕ್ಟ್ ಯಾವ ವಿಚಾರ ಅನ್ನುವಂಥದ್ದು ಬಹಿರಂಗ ಆಗಬೇಕಾಗಿದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.